ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ಸಂಡೇ ಆನ್ ಪೇಸಿವ್ನ ಒಂದು ಪ್ರೈಮ್ ಡಿಸ್ಕಷನ್ ನಡೆಯುತ್ತೆ. ಆ ಪ್ರೈಮ್ ಡಿಸ್ಕಷನ್ನಲ್ಲಿ ನಿನ್ನೆ ಕೂಡ 8 ಗಂಟೆಗೆ ನಡೀತು. ಅದರಲ್ಲಿ ಭಾಳ ಅದ್ಭುತವಾದಂಥ ಅಪ್ಡೇಟ್ಸು, ಒಳ್ಳೆಯ ಡಿಸ್ಕಷನ್ ಅಂತ ಹೇಳ್ಬೋದು. ಆ ಒಂದು ಡಿಸ್ಕಷನ್ನ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ಸ್, ಕಳೆದ ವಾರ ನಮಗೆ 360 ವೆಬಿನಾರ್ ನಡೀತು. ಅದರಲ್ಲಿ ಏನೇನು ಅಪ್ಡೇಟ್ ಸಿಕ್ಕಿದೆ ನಿಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಅದು ತುಂಬ ಚೆನ್ನಾಗಿತ್ತು. ಎಸ್ ಸರ್ ನಮಗೆ ಭಾಳ ಒಳ್ಳೆಯ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ. ನಿನ್ನೆ ನೀರಜ್ ಸರ್ ಹೇಳಿದಾಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಕಂಬ್ಯಾಕ್ ಮಾಡಿದ್ದಾವೆ. ಭಾಳಷ್ಟು ಕಂಪ್ನಿಗಳು ಬಂದಾಗಿರುವಂಥ ಕಂಪ್ನಿಗಳು ಮತ್ತೆ ಓಪನ್ ಆಗಿದೆ. ಏಕೆಂದರೆ ಗೂಗಲ್ನಂಥ ದೈತ್ಯ ಕಂಪ್ನಿಯನ್ನು ಕೂಡ 9 ವರ್ಷ ತೊಗೊಳ್ತು. ಅದನ್ನು ಆಗೋದೇ ಇಲ್ಲ ಅಂತ ಹೇಳಿ ಅವರು ಬಂದ್ ಮಾಡಿ ಇದ್ದರು. ಆನಂತರ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ಅದೇ ರೀತಿ ಆ್ಯಪಲ್ ಕಂಪ್ನಿ ಇರ್ಬೋದು, ಫೋರ್ಡ್ ಇರ್ಬೋದು, ಎಲಾನ್ ಮಸ್ಕ್ ಅವ್ರ ಕಂಪ್ನಿ ಇರ್ಬೋದು, ಅವೆಲ್ಲವೂ ಕಂಬ್ಯಾಕ್ ಮಾಡಿದಂಥ ಕಂಪ್ನಿನೇ. ಅದೇ ರೀತಿ ಆನ್ಪೇಸಿವ್ ಕೂಡ ಕಂಬ್ಯಾಕ್ ಮಾಡಿದೆ. ಇದು ಕೂಡ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆನಂತರ ದಿನೇಶ್ ಕೋಟೆನವರು ನಮ್ಮ ದಿಲೋನ್ ಸರಿಗೆ ಒಂದು ಕ್ವಶನನ್ನು ಕೇಳಿದರು. ಅವ್ರು ಏನಂದ್ರು ಅಂತಂದರೆ, ಸರ್ ಇವಾಗ ನಮಗೆ ಭಾಳ ನಾವು ಇಲ್ಲಿವರೆಗೆ 6 ವರ್ಷದಿಂದ ಕಾದಿದ್ವಿ, ಡಿಸೆಂಬರ್ಗಿಂತ ಮುಂಚೆ ಕಾರ್ಯಕ್ರಮ ಶುರು ಆಗುತ್ತಾ ಅನ್ನೋ ವಿಚಾರದಲ್ಲಿ ಅವರು ಕೇಳಿದರು. ಅಂದರೆ ಡಿಸೆಂಬರ್ದೊಳಗೆ ಇದು ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಅವರು ಕೇಳಿದರು. ಆವಾಗ ದಿಲೋನ್ ಸರ್ ಅದಕ್ಕೆ ಆನ್ಸರನ್ನು ಕೊಟ್ಟರು. ಜೂನ್ ತಿಂಗಳಲ್ಲಿ ಆ್ಯಸ್ ಸರ್ ಹೇಳಿದರು, ಕಂಪನಿ ರಫ್ಲಿ ಒಂದು 30 ಡೇಸ್ ಅಂತ ಹೇಳಿದರು. ಅದಕ್ಕೆ 30 ಅಥವಾ 30 ದಿನವೇ ಅಂತ ಯಾರು ತಿಳ್ಕೊಬಾರ್ದು. ಲಾಜಿಕಲಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಲಾಜಿಕಲಿ ಕೆಲವೊಂದು ಸರಿ ಹಿಂದೆ ಮುಂದೆ ಆಗುತ್ತೆ, ಯಾಕಂದರೆ ಇದೊಂದು ಟೆಕ್ನಾಲಜಿ ಕಂಪ್ನಿ, ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಅವ್ರು ಹೇಳಿದರು. ಹಾಗಾಗಿ ಆನ್ಪೇಸಿವ್ ರಫ್ಲಿ ಅರೌಂಡ್ 5th ಅಕ್ಟೋಬರ್ ತನಕ ಲೈವ್ ಆಗ್ಬೋದು. ವೆಬ್ಸೈಟ್ ಲೈವ್ ಆದ ನಂತರ ಏನೇನು ಅಪ್ಡೇಟ್ ಬರೋ ತನಕ ವೇಟ್ ಮಾಡೋಣ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ನನಗನ್ಸಿದ ಹಾಗೆ ಡಿಸೆಂಬರ್ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಮಗೆ ಅಲ್ಲಿವರೆಗೆ ಅದೇನು ನಮಗೆ ಆ ಥರ ಅನ್ನಿಸ್ತಾ ಇದೆ, ಆದರೆ ಅಲ್ಲಿವರೆಗೆ ನಾವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ನಮ್ಮ ಸರ್ವರ್ ಏನು ಬಂದಿದೆ ಅಂದರೆ ನಮ್ಮ ಆ್ಯಶ್ ಸರ್ ಕೈಗೆ ಅದು ಆಲ್ರೆಡಿ ಈಗ ಲಾಗಿನ್ ಸಿಕ್ಕಿದೆ, ಲಿಂಕ್ ಸಿಕ್ಕಿದೆ, ಅದು ಓಪನ್ ಆಗಿದೆ. ಅದರಲ್ಲಿ 2 ತಿಂಗಳಿಂದ ಏನೇನು ಸರಿ ಇದೆ, ಏನೇನು ಸರಿ ಇಲ್ಲ ಅದನ್ನೆಲ್ಲ ಕೂಡ ಚೆಕ್ ಆಗಿದೆ ಕೂಡ ಅಂತ ಹೇಳಿದರು. ಆನ್ಪೇಸಿವ್ ಓಪನ್ ಆದ ನಂತರ ಇಮಿಡಿಯೇಟ್ ಹಣ ಬರುತ್ತೆ ಆ ರೀತಿ ಅಲ್ಲ. ಆನ್ಪೇಸಿವ್ ಈಗ ಲೈವ್ ಆದ ನಂತರ ಇಮಿಡಿಯೇಟ್ಲಿ ಎಲ್ಲರ ಜಾಬಿಗೂ ಹಣ ಬರುತ್ತೆ ಆ ರೀತಿ ಅಲ್ಲ. ಅಪ್ಡೇಟ್ ಏನೇನು ಬರುತ್ತೆ ಅದನ್ನು ನೋಡೋಣ. ಯಾಕಂದರೆ ಸ್ನೇಹಿತರೆ, ಕಂಪನಿಗೆ ಏನೆಲ್ಲ ಸೆಟ್ಬೇಕಾಗಿತ್ತು ಅದನ್ನು ಫೇಸ್ ಮಾಡಿ ಆ್ಯಸ್ ಸರ್ ನಮ್ಮ ಎಲ್ಲ ಡಾಟಾವನ್ನು ರಿಕವರಿ ಮಾಡಿದ್ದಾರೆ. ಯಾಕಂದರೆ ಜೊತೆಗೆ ರೀಸ್ಟ್ರಕ್ಚರ್ ಮಾಡಿ ಒಂದು ಹಂತಕ್ಕೆ ಅದನ್ನು ತೊಗೊಂಡು ಬಂದಿದ್ದಾರೆ. ದಟ್ ಈಸ್ ಗ್ರೇಟು. ಯಾಕಂದರೆ ಒಂದು ಸಿಸ್ಟಮನ್ನು ಏನು 2-3 ತಿಂಗಳಲ್ಲಿ 4 ತಿಂಗಳ ಹಿಂದೆ ಏನೆಲ್ಲ ಆಗಿತ್ತು ನಿಮಗೆಲ್ರಿಗೂ ಗೊತ್ತಿರುವಂಥದ್ದು, ಅದನ್ನು ಕಂಬ್ಯಾಕ್ ಮಾಡಿದ್ದಾರೆ. ಅದು ದಟ್ ಈಸ್ ಗ್ರೇಟ್ ಅನ್ನೋ ವಿಚಾರದಲ್ಲಿ ಹೇಳಿದರು. ಯಾಕೆಂದರೆ ಎಲ್ಲವೂ ಕೈತಪ್ಪಿ ಹೋಗುವಂಥ ಸಿಚುವೇಷನ್ನಲ್ಲಿ ಆ್ಯಸ್ ಸರ್ ಅವರಿಗೊಂದು ಆ ತಾಕತ್ತಿತ್ತು, ಅವರಿಗೂ ಆ ಡೇರಿಂಗ್ ಇತ್ತು. ಹಾಗಾಗಿ ಅವರು ಅದನ್ನು ತಮ್ಮ ಹ್ಯಾಂಡ್ ಓವರ್ ಮಾಡಿಕೊಂಡು ವಾಪಸ್ ತಂದಿದ್ದಾರೆ. ಜೊತೆಗೆ ದೇವರ ಆಶೀರ್ವಾದನೂ ಕೂಡ ಜೊತೆಗಿತ್ತು ಅನ್ನಬೇಕು. ಯಾಕಂದರೆ ಅದು ಸುಲಭವಾದಂಥ ವಿಚಾರ ಅಲ್ಲ. ಯಾಕಂದರೆ ಎಲ್ಲವೂ ಕೈತಪ್ಪಿ ಹೋಗುವಂಥ ವಿಚಾರ. ಇಲ್ಲಿವರೆಗೆ ಏನೇನಾಗಿತ್ತು ಅದು ಮ್ಯಾಟ್ರ್ ಅಲ್ಲ. ಯಾಕಂದರೆ ನಾವು ಎನಿಥಿಂಗ್ ನಮ್ಗೆ ಏನೇನು ಇಲ್ಲಿವರೆಗೆ ನಡೆದಿದೆ ಅದು ಮ್ಯಾಟ್ರ್ ಅಲ್ಲ. ಅದನ್ನು ಕಂಬ್ಯಾಕ್ ಮಾಡಿದಾರಲ್ಲ, ದಟ್ ಈಸ್ ದ ಮ್ಯಾಟ್ರ್ ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಾಯಿದ್ರು. ಇವಾಗ ರೈಟ್ ಟ್ರ್ಯಾಕಿಗೆ ತರೋದು ಇಂಪಾರ್ಟೆಂಟ್ ಆಗಿತ್ತು. ಅದನ್ನು ಏನು 3-4 ತಿಂಗಳ ಹಿಂದೆ ಸಿಸ್ಟಮ್ ಚೇಂಜ್ ಮಾಡಿ ಅದನ್ನು ವಾಪಸ್ ತೊಗೊಂಡು ಬರೋದು ಏನಿತ್ತು, ಆ ದಮ್ಮು ತಾಕತ್ತು ಅವ್ರಿಗೆ ಇರೋದ್ರಿಂದ ಆ್ಯಸ್ ಸರ್ ನಮಗೆ ಅದನ್ನು ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಅದನ್ನು 100% ಅದನ್ನು ಓಕೆ ಮಾಡಿದ್ದಾರೆ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಲಾಸ್ಟ್ ಅವ್ರಿಗೆ ಏನೇನು ತೊಂದರೆ ಕೊಟ್ಟಿದ್ದರು ಅವ್ರನ್ನ ತೆಗೆದುಹಾಕಿ ಅವ್ರನ್ನೆಲ್ಲ ಏನು ಅವ್ರದ್ದು ಟೀಮ್ ಇತ್ತು, ಅಂದರೆ ಬ್ಯಾಡ್ ಆ್ಯಪಲ್ಸ್ ಏನಿದ್ದವು ಅವನ್ನೆಲ್ಲವನ್ನು ತೆಗೆದುಹಾಕಿ ಹೊಸ ಟೀಮನ್ನು ಅವರು ರೆಡಿ ಮಾಡಿದರು. ಹೊಸ ಟೀಮನ್ನು ರೆಡಿ ಮಾಡಿಬಿಟ್ಟು ಹೊಸ ಟೀಮ್ ಜೊತೆ ಅವರು ಲಾಸ್ಟ್ ವೆಬಿನಾರ್ನಲ್ಲಿ ಹೇಳಿದರು ಕೂಡ, ಏನೇನು ನಾನೇನು ಥಿಂಕ್ ಮಾಡ್ತೀನಿ ಅದೇ ರೀತಿ ಥಿಂಕ್ ಮಾಡೋ ಜನ ನನಗೆ ಸಿಕ್ಕಿದ್ದಾರೆ. ಈಗ ನಾನು ಇಷ್ಟಪಟ್ಟಿದ್ದೆ ಆಗೋ ಥರ ಅದೇ ರೀತಿ ಜನ ನನಗೆ ಸಿಕ್ಕಿದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರು ಲಾಸ್ಟ್ ವೆಬಿನಾರ್ನಲ್ಲೂ ಕೂಡ ಹೇಳಿದರು. ಹಾಗಾಗಿ ನಾನು ಇವಾಗ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಧೈರ್ಯವಾಗಿ ನಾನೇನು 2018-19ರಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ
ನಾವೇನು ನಮ್ಮದು ಏನು ಗುರಿ ಇತ್ತು, ಗೋಲ್ ಇತ್ತು, ಅದನ್ನು ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು, ಅದನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ವಿನ್ನಿಂಗ್ ಆ್ಯಟಿಟ್ಯೂಡ್ ತಗೊಂಡು ನಾವು ಧೈರ್ಯವಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗಾಗಿ ಈ ವಾರದ ಏನು ಈ ನೆಕ್ಸ್ಟ್ ಈ ಒಂದು ವಾರದಲ್ಲಿ ಏನು ಅಪ್ಡೇಟ್ ಬರುತ್ತೆ, ತುಂಬ ವಿಷಯಗಳು ನಮಗೆ ಸಿಗಲಿಕ್ಕಿದ್ದಾವೆ. ಅದರಲ್ಲಿ 100% ಎಲ್ಲರೂ ಕೂಡ ಭಾಗಿಯಾಗಿ, ನಿಮಗೆ ಇಂಗ್ಲೀಷ್ ತಿಳಿಲಿಲ್ಲ ಅಂತಂದ್ರೂ ಕೂಡ 100% ಆ ಒಂದು ವೆಬಿನಾರ್ನಲ್ಲಿ ನೀವೆಲ್ಲರೂ ಭಾಗಿಯಾಗಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ನಮಗೆ ಸಿಗುತ್ತೆ ಅನ್ನೋ ಮಾತನ್ನು ದಿಲೋನ್ ಸರ್ ನಿನ್ನೆ ಹೇಳ್ತಾಯಿದ್ರು. ಆಮೇಲೆ ದಿನೇಶ್ ಅವರು ಓ ಕನೆಕ್ಟ್ ಬಗ್ಗೆ ಕೇಳಿದರು. ಓ ಕನೆಕ್ಟ್ ನಮಗೆ ಮೀಟಿಂಗನ್ನು ಮಾಡಲಿಕ್ಕೆ, ಯಾಕಂದರೆ ನಮಗೀಗ ಹರ್ಡಲ್ಸ್ಗಳಾಗ್ತಾಯಿದೆ. ಈಗ ಮೀಟಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯೂಟ್ಯೂಬ್ನಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಓ ಕನೆಕ್ಟ್ ಸಿಗುತ್ತಾ ಅನ್ನೋ ಒಂದು ಕ್ವಶನನ್ನು ಅವರು ದಿನೇಶ್ ಅವರು ಕೇಳಿದರು. ಅದಕ್ಕೆ 100% ಡಾಟಾ ರಿಕವರಿ ಆಗಿದೆ ಅಂತಂದರೆ ಓ ಕನೆಕ್ಟ್ ಬಂದೇ ಬರುತ್ತೆ. ಯಾಕಂದರೆ ನಮ್ಮೆಲ್ಲ ಡಾಟಾನು ರಿಕವರಿ ಆಗಿದೆ ಅಂತಂದರೆ ಅದರಲ್ಲಿ ಓ ಕನೆಕ್ಟು ಕೂಡ ಬಂದೇ ಬರುತ್ತೆ. ಅದರ ಜೊತೆಗೆ ನಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಓ ವೆರಿಫೈ ಕೂಡ ಬರ್ಬೋದು ಅನ್ನೋ ವಿಚಾರದಲ್ಲಿ, ಅದು ರೆಡಿ ಆಗಿತ್ತು, ಅದು ಕೂಡ ಬರ್ಬೋದು ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಾಯಿದ್ರು. ಓ ವೆರಿಫೈ ಬಂದ ನಂತರ ಅದರ ಜೊತೆಗೆ ಬರ್ಬೋದು ಜನರಿಗೆ ಅಂದರೆ ಓ ವೆರಿಫೈ ಏನಿದೆ ಅದು ನಮಗೆ ವೆರಿ ಇಂಪಾರ್ಟೆಂಟು, ಅದನ್ನು ಕೂಡ ನಾವು ನೋಡ್ಬೋದು ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಸೊ ನೆಕ್ಸ್ಟು ಜನರಿಗೆ ಏನು ಪೇಮೆಂಟ್ ಕೊಡಲಿಕ್ಕಿತ್ತು ಅದು ಸೆಟ್ ಬ್ಯಾಕ್ ಆಗಿತ್ತು. ಅದನ್ನು ಇವಾಗ ನಾವು ಈಸಿಯಾಗಿ ನಮ್ಮ ಓ ವೆರಿಫಿಕೇಷನ್ ಬಂದ ನಂತರ ವೆರಿಫಿಕೇಷನ್ ಮಾಡಿಕೊಂಡು ಅದರ ಒಂದು ಪೇಮೆಂಟ್ ಇರ್ಬೋದು, ಅವೆಲ್ಲವೂ ಕೂಡ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ನಮಗೆ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ಅವ್ರು ಹೇಳಿದರು. ಈಗ ನಮ್ಮದು ಓ ವೆರಿಫಿಕೇಷನ್ ಬಂದ ನಂತರ ಅದು ಕೂಡ ಸ್ವಲ್ಪ ಟೈಮ್ ಹಿಡಿಬೋದು, ಒಂದು ವಾರ, 10 ದಿನ ಅಥವಾ 15 ದಿನ, 20 ದಿನ ಆಗ್ಬೋದು ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಅದರ ನಂತರ ಪೇಔಟ್ಸ್ ಬರ್ಬೋದು ಅನ್ನೋದನ್ನು ಅವರು ಹೇಳಿದರು. ಯಾಕೆಂದರೆ ಆ್ಯಸ್ ಸರ್ ಪೇಔಟ್ ಬಗ್ಗೆ ಹೇಳ್ಬೋದು, ಏನೇ ಕ್ರೈಟೀರಿಯಾ ಇದೆ, ಏನೇನು ಕ್ರೈಟೀರಿಯಾ, ಬೋನಸ್ ಇರ್ಬೋದು, ಕಮಿಷನ್ ಇರ್ಬೋದು, ಏನೆಲ್ಲ ಇದೆ ಅದನ್ನು ಆ್ಯಸ್ ಸರ್ ಅಪ್ಡೇಟ್ನಲ್ಲಿ ಹೇಳ್ಬೋದು ಅನ್ನೋ ವಿಚಾರದಲ್ಲಿ ಅವರು ನಿನ್ನೆ ಪ್ರೈಮ್ ಡಿಸ್ಕಷನ್ನಲ್ಲಿ ಹೇಳ್ತಾಯಿದ್ರು. ಸ್ನೇಹಿತರೆ, ಈಗ ನಮಗೆ ನಾವು ಒಂದು ಏನು ಕಾದಿದ್ವಿ ಇಲ್ಲಿವರೆಗೆ, ಆ ಕಾದಿದ್ದಕ್ಕೋಸ್ಕರ ನಾವೇನು ಪೇಷನ್ಸ್ ಇಟ್ಕೊಂಡು ಕಾದಿದ್ವಿ, ಅದಕ್ಕೆ ಎಲ್ಲವೂ ಕೂಡ ಪ್ರತಿಫಲ ಕೊಡುವಂಥ ಸಮಯ ನಮಗೆ ಹತ್ತಿರದಲ್ಲಿದೆ ಅಂತ ನಾವು ತಿಳ್ಕೊಬೋದು. ಯಾಕೆಂತಂದರೆ ಇವಾಗ ಇಷ್ಟೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಈಗ ನಮಗೆ ಲಾಸ್ಟ್ ವೀಕಲ್ಲಿ ಆ್ಯಸ್ ಸರ್ ಕೊಟ್ಟಂಥ ಅಪ್ಡೇಟ್ ಇರ್ಬೋದು, ಇವಾಗ ಲೀಡರ್ಸ್ಗಳೆಲ್ಲ ಡಿಸ್ಕಸ್ ಮಾಡೋದು ಒಂದು ನೋಡಿದರೆ 100% ನಾವು ಭಾಳ ಸಮೀಪದಲ್ಲಿದ್ದೀವಿ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಜೊತೆಗೆ ಭಾಳಷ್ಟು ಅಪ್ಡೇಟ್ಸ್ಗಳನ್ನ ಈಗ 5ನೇ ತಾರೀಕು ಅಥವಾ ಈಗ ನೆಕ್ಸ್ಟ್ ಈ ವೀಕಲ್ಲಿ ಏನು ಅಪ್ಡೇಟ್ಸ್ ಬರುತ್ತೆ ಅದರಲ್ಲಿ ನಮಗೆ ಭಾಳಷ್ಟು ಚೆನ್ನಾಗಿ ಇಂಪಾರ್ಟೆಂಟ್ ವಿಚಾರಗಳು ತಿಳಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಸಬ್ಸ್ಕ್ರಿಪ್ಷನ್ ಚಾಲೂ ಆಗ್ಬೋದು. ಸಬ್ಸ್ಕ್ರಿಪ್ಷನ್ ಅಂತಂದರೆ ಕಂಪ್ನಿ ಮತ್ತು ನಾವೀಗ ಯಾರು ಅದನ್ನು ತಪ್ಪಾಗಿ ತಿಳಿಯೋದಕ್ಕೆ ಹೋಗಬೇಡಿ. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಅಂತಂದರೆ ಆಲ್ರೆಡಿ ನಾವು ಪ್ರತಿಯೊಬ್ಬರು ಕೂಡ ಓ ಕನೆಕ್ಟನ್ನು ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೆ ಎಲ್ಲರೂ ಕೂಡ. ಮತ್ತು ನಾವು ಪಾಕೆಟಿಂದ ಹಣ ಹಾಕುವಂಥ ಅವಶ್ಯಕತೆ ಇಲ್ಲ. ಈಗ ಕಂಪನಿ ಜನರ ಜೇಬಿಗೆ ಹಣ ಹಾಕಿದ ನಂತರ, ಈಗ ನಮಗೆಲ್ರಿಗೂ ಇನ್ಕಮ್ ಬಂದ ನಂತರ ಅದನ್ನೆಲ್ಲ ಇವೆಲ್ಲ ಪ್ರೊಸೆಸ್ಗಳು ಶುರು ಆಗ್ತವೆ. ಬಿಸ್ನೆಸ್ ಇನ್ ಆ್ಯಂಡ್ ಔಟು ಇದ್ದೇ ಇರುತ್ತೆ, ಅದು ಕೂಡ ಅವಶ್ಯಕತೆ ಇದೆ ಕಂಪನಿಗೆ. ಒಂದು ಸರಿ ಈಗ ಇದೆಲ್ಲ ಸ್ಟಾರ್ಟ್ ಆದ ನಂತರ ಸಬ್ಸ್ಕ್ರಿಪ್ಷನ್ನು, ಆಮೇಲೆ ಅವು ಯಾವ್ಯಾವ ಪ್ಯಾಕೇಜ್ಗಳಿರ್ತವೆ ಅವನ್ನೆಲ್ಲವೂ ಕೂಡ ಅಪ್ಡೇಟ್ಸ್ನಲ್ಲಿ ನಮಗೆ ತಿಳಿಬೋದು ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಎಲ್ಲಕ್ಕಿಂತ ಮೊದಲು ಲೈವ್ ಆಗಲಿ, ಅದನ್ನು ಆನಂತರ ನಾವೆಲ್ಲರೂ ಅದರ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಆನ್ ಪೇಸಿವ್ ಯಾವುದೇ ಡಾಟಾ ಕೂಡ ಮಿಸ್ಯೂಸ್ ಮಾಡಿಲ್ಲ, ಮಾರ್ಕೊಂಡು ಬೇರೆ ಬೇರೆ ಕಂಪ್ನಿಗಳ ಥರ. ಯಾಕಂದರೆ ನಮ್ಮ ಹತ್ರನೂ ಕೂಡ 1.4 ಮಿಲಿಯನ್ ಡಾಟಾ ಇದೆ. ಅದೇ ಥರ ಆ ಥರ ಇದ್ದಿದ್ದೇ ಅದನ್ನು ಮಾರಿ ತುಂಬ ದುಡ್ಡು ಕೂಡ ಮಾಡ್ಬೋದು. ಯಾಕಂದರೆ ನಮ್ಮ ಡೇಟಾವನ್ನು ಮಾರಿಕೊಂಡು ಸಾಕಷ್ಟು ಹಣ ಮಾಡ್ಕೊಳ್ಬೋದು. ಬಟ್ ಆನ್ ಪೇಸಿವ್ ಆ ಒಂದು ನೇಚರ್ನಲ್ಲಿ ಇಲ್ಲ, ಆ ಒಂದು ಆ್ಯಟಿಟ್ಯೂಡ್ ಕಂಪನಿದಿಲ್ಲ. ಆನ್ ಪೇಸಿವ್ ಏನು ಕಮಿಟ್ ಮಾಡಿದೆ ಅದನ್ನು ಫೌಂಡರ್ಸ್ಗೆ ಏನು ಕಮಿಟ್ ಮಾಡಿದೆ ಅದನ್ನು 100% ಮಾಡೇ ಮಾಡ್ತಾರೆ. ಹಾಗಾಗಿ ಆ್ಯಸ್ ಸರ್ ಏನೇ ಮಾಡಿದ್ರು ಕೂಡ ಅದು ಅಕ್ಯುರೇಟಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ ಅನ್ನೋ ವಿಚಾರದಲ್ಲಿ ಹೇಳಿದರು. ಆನಂತರ ನೀರಜ್ ಹೇಳಿದಾಗೆ ಎಲ್ಲರ ಮನೇಲಿ ಕೂಡ ನಮ್ಮ ಮನೆ ಮೇಲೆ, ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಮಗೆ ಅದರ ಬಗ್ಗೆ ಅಂದರೆ ಆನ್ ಪೇಸಿವ್ನಲ್ಲಿ ನಾವೇನು ಇಂಟ್ರೆಸ್ಟಲ್ಲಿ ತೊಡಗಿಸ್ಕೊಂಡಿರ್ತೀವಿ ಲೀಡರ್ಸ್ಗಳು, ಆದರೆ ಮನೆಯಿಂದನೂ ಕೂಡ ಅಷ್ಟೊಂದು ಸಪೋರ್ಟ್ಸ್ ಎಲ್ರಿಗೂ ಸಿಗಲ್ಲ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಯಾರೂ ಕೂಡ
ನಾವೇನು ಆನ್ ಪೇಸಿ ಬಗ್ಗೆ ತಿಳ್ಕೊಂಡಿದ್ವಿ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ನಮ್ಗೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಅದಕ್ಕೆ ದಿಲ್ಲೋನ್ ಸರ್ ಕೂಡ ಅದಕ್ಕೆ ಹೇಳ್ತಾಯಿದ್ರು, ನೋ ಡೌಟ್ ಅದು ನಾಲೆಜಿನ ತೊಂದರೆ. ಯಾಕಂದರೆ ನಾವು ಅವ್ರಿಗೆ ಏನು ನಾಲೆಜನ್ನು ಕೊಟ್ಟಿರ್ತೀವಿ ಅಥವಾ ನಾವು ಅವ್ರಿಗೆ ಏನು ಪಾಸಿಟಿವ್ ಆಗಿ ವಿಚಾರಗಳನ್ನ ತಿಳಿಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳಿದ್ರು. ಆನಂತರ ನೋಡಿ, ಈಗ ಒಂದು ಕಂಪ್ನಿ ಶುರು ಆಗಬೇಕಾದ್ರೆ, ಈಗ ನೋಡಿ ನಾವು ಉದಾಹರಣೆಗೆ ಫೇಸ್ಬುಕ್ ಅನ್ನೋ ಉದಾಹರಣೆ ತೊಗೊಂಡ್ರವರು. ಈ ಫೇಸ್ಬುಕ್ ಮಾಡುವಾಗ 5 ಜನ ಅದಕ್ಕೆ ಫೌಂಡರ್ಸ್ ಇದ್ದರು. 5 ಜನ ಫೌಂಡರ್ಸ್ ಇದ್ದಂಥ ಸಂದರ್ಭದಲ್ಲಿ 2 ಜನ ಅದನ್ನು ಇದ್ಮೇಲೆ ಮಾಡ್ತಾನೆ, ಹೇಗೆ ಇವೆಲ್ಲ ಆಗೋ ಅಂಥ ಕತೆ ಎಲ್ಲ, ಈ ಸಣ್ಣ ಹುಡುಗನ ಥರ ಇದ್ದಾನೆ ಇವನು, ಮಾರ್ಕ್ ಜುಕರ್ಬರ್ಗ್ ಅನ್ನೋ ವಿಚಾರ ಇಟ್ಕೊಂಡು 2 ಜನ ಬಿಟ್ಟೋದ್ರು. 3 ಜನ ಏನು ಅವ್ರ ಜೊತೆಗೆ ಉಳಿದ್ರು. ಇವತ್ತು ಹಿಸ್ಟ್ರಿಯನ್ನು ಅವರು ಕ್ರಿಯೇಟ್ ಮಾಡಿದರು. ಹಾಗೆಯೇ ಕೂಡ ಜನರಿಗೆ ಒಂದು ವಿಶ್ವಾಸ ಅನ್ನೋದು 100% ಇಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಜನರಿಗೆ ತರಾತುರಿಯಲ್ಲಿ ಬರಬೇಕು. ಬಟ್ ಆನ್ ಪೇಸರ್ನಲ್ಲೂ ಕೂಡ ಸಾಕಷ್ಟು ಜನ, ಇವತ್ತು 14 ಲಕ್ಷ ಜನ ಏನು ಕಾಯ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ನ್ಯೂಸ್ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಒಂದು ಸ್ಟ್ರಾಂಗ್ ಆಗಿ ಸರ್ ನಮಗೆ ಜೊತೆಯಾಗಿ ಸರ್ ಜೊತೆಗೆ ನಾವು ಕೂಡ ನಿಂತಿದ್ದೀವಿ ಸ್ಟ್ರಾಂಗಾಗಿ. ಹಾಗಾಗಿ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ಗೆ ಆನ್ ಪೇಸಿಯು ಪುನಃ ಬರ್ತಾ ಇದೆ. ಹಾಗಾಗಿ ಫ್ರೆಂಡ್ಸ್, ಬಹಳ ಜನ ಈಗ ರೂಮರ್ ಹಬ್ಸ್ತಾ ಇದ್ದಾರೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕೆಲವೊಂದು ಯೂಟ್ಯೂಬ್ನಲ್ಲಿ ಸಾಕಷ್ಟು ರೂಮರ್ಗಳನ್ನ ಹಬ್ಸ್ತಾ ಇದ್ದಾರೆ. ಹಣ ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಮೇಲೆ ಕ್ಯಾಲ್ಕುಲೇಷನನ್ನು ಜನರು ಫೇಕ್ ಕ್ಯಾಲ್ಕುಲೇಷನ್ಗಳನ್ನ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಬರುತ್ತೆ, ಇಷ್ಟು ಹಣ ಬರುತ್ತೆ ಅಂತೇಳಿ. ಕಂಪನಿ ಎಲ್ಲೂ ಕೂಡ ಆ ಥರ ಏನೂ ಹೇಳಿಲ್ಲ. ಯಾಕಂದರೆ ಕಂಪನಿ ಗೊತ್ತಿದೆ, ಕಂಪನಿ ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ, ಸರಿಂದ ಏನು ಅಪ್ಡೇಟ್ ಬರುತ್ತೆ ಅದು ಅಥೆಂಟಿಕ್ ಆಗಿರುತ್ತೆ. ಹಾಗಾಗಿ ಯಾವುದೇ ರೂಮರ್ಗಳಿಗೆ ಯಾರು ತಲೆ ಹಾಕಕ್ಕೆ ಹೋಗಬೇಡಿ, ಅದನ್ನು ಯಾರು ನೋಡ್ಲಿಕ್ಕೆ ಹೋಗಬೇಡಿ ಅನ್ನೋ ವಿಚಾರದಲ್ಲಿ ದಿಲ್ಲೋನ್ ಸರ್ ನಿನ್ನೆ ಹೇಳ್ತಾಯಿದ್ರು. ಆನ್ ಪೇಸಿವ್ ಈಗ ರೀಸ್ಟ್ರಕ್ಚರ್ ಆಗಿ ಬರ್ತಾ ಇದೆ. ಹಿಂದೆ ಏನಾಗಿತ್ತು ಅದನ್ನು ಬಿಟ್ಬಿಡಿ. ರೂಲ್ಸ್ ರೆಗ್ಯುಲೇಷನ್ ಕೂಡ ಸೆಟ್ ಮಾಡಿದ್ದಾರೆ. ಬೇರೆ ಬೇರೆಯೇ ರೂಲ್ಸ್ ಬರುತ್ತೆ. ಹೊಸ ರೂಲ್ಸ್ ರೆಗ್ಯುಲೇಷನ್ ಏನು ಬರುತ್ತೆ ಅದಂತ ಸೆಟ್ ಮಾಡಿದ್ದಾರೆ. ಏನೇನು ಬರುತ್ತೆ ಅದನ್ನು ರೀಸೆಟ್ ಆಗಿ ಬರುತ್ತೆ. ಹಾಗಾಗಿ ಒಂದು ಬ್ರ್ಯಾಂಡ್ ನ್ಯೂ ಆಗಿ ಆನ್ ಪೇಸಿವ್ ಇವಾಗ ಬರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಅದಕ್ಕೆ ನಾವೆಲ್ಲರೂ ರೆಡಿ ಆಗಿರಬೇಕು. ಏನು ಇವಾಗ ರೀಸ್ಟ್ರಕ್ಚರ್ ಆಗಿದೆ ಆನ್ ಪೇಸಿವ್, ಆ ರೀಸ್ಟ್ರಕ್ಚರ್ ಆದ ನಂತರ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರ್ತವೆ ಅವನ್ನೆಲ್ಲವನ್ನು ಕೂಡ ನಮ್ಮ ಮುಂದೆ ನಮಗೆ ವಿಷಯಗಳು ಬರುತ್ತೆ. ನಮ್ಮ ಲಾಗಿನ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ನಮ್ಮ ಏನು ಅಗ್ರಿಮೆಂಟ್ ಇರುತ್ತೆ ಅವೆಲ್ಲವೂ ಕೂಡ ಚೇಂಜಸ್ ಆಗಿ ಬರ್ಬೋದು. ಅದಕ್ಕೆಲ್ಲ ಕೂಡ ನಾವು ರೆಡಿಯಾಗಿರಿ ಅನ್ನೋ ವಿಚಾರದಲ್ಲಿ ನಿನ್ನೆ ಲೀಡರ್ಸ್ಗಳು ಚರ್ಚೆ ಮಾಡ್ತಾಯಿದ್ರು. ಆನಂತರ ನೀರಜ್ ಅವ್ರು ಕೇಳಿದರು, ಇಮೇಲ್ ID ಪಾಸ್ವರ್ಡ್ ಕಳೆದು ಹೋಗಿತ್ತು ಭಾಳಷ್ಟು ಜನರದು. ಅದು ವ್ಯಾಲಿಡ್ ಕ್ವಶನ್ ಅಂತ ನನಗನ್ನಿಸುತ್ತೆ. ಯಾಕಂದರೆ ಭಾಳಷ್ಟು ಜನರಿಗೆ ಇಮೇಲ್ IDಯನ್ನು ಕಳ್ಕೊಂಡಿದ್ದಾರೆ, ಅದರ ಪಾಸ್ವರ್ಡ್ ಕೂಡ ಕಳ್ಕೊಂಡಿದ್ದಾರೆ. ಅಂಥವರಿಗೆ ಏನಾದರೂ ಮತ್ತೆ ಅದು ಇಮೇಲ್ IDನ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಸಿಗ್ಬೋದಾ ಅನ್ನೋ ವಿಚಾರದಲ್ಲಿ ಅವರು ಕೇಳಿದರು. ಆನಂತರ ದಿಲ್ಲೋನ್ ಸರ್ ಹೇಳಿದರು, ಸರ್ ನೇಚರ್ ಏನಿದೆ ಅವರು ಎಲ್ರಿಗೂ ಒಂದು ಅವಕಾಶ ಕೊಡಲಿಕ್ಕೆ ಅವರು ಯಾವಾಗಲೂ ಸದಾ ಸಿದ್ಧರಾಗಿರ್ತಾರೆ. ಅವರು ಆ ರೀತಿ ಆ್ಯಟಿಟ್ಯೂಡ್ನವರೆಲ್ಲ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ನೇಚರ್ ಇದ್ದಂಥ ವ್ಯಕ್ತಿ. ಹಾಗಾಗಿ ನಾವು ಅದನ್ನ ಕೇಳೋಣ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಒಂದು ಸರಿ ಮತ್ತೆ ಅವಕಾಶ ಕೊಡಲಿಕ್ಕೆ ಕೇಳ್ತೀನಿ ಅನ್ನೋ ವಿಚಾರದಲ್ಲಿ ದಿಲ್ಲೋನ್ ಸರ್ ಹೇಳಿದರು. ಅಥವಾ ನಮ್ಮ ಈಗ ವೆರಿಫೈ ಬಂದರೆ ಅದರಲ್ಲಿ ವೆರಿಫಿಕೇಷನ್ ಮಾಡುವಾಗ ಚೇಂಜಸ್ ಬರ್ಬೋದು. ಅಥವಾ ನಮ್ಮ ಮೇಲ್ನೇ ಕೂಡ ID ಇರ್ಬೋದು, ಮೇಲ್ IDನೂ ಕೂಡ ಅದೇ ಪರ್ಮನೆಂಟ್ ಆಗಿರ್ಬೋದು ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಾಯಿದ್ರು. ಯಾಕಂದರೆ ಈಗ ವೆರಿಫಿಕೇಷನ್ ಬಂದ ನಂತರ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಯಾಕಂದರೆ ನಾವು ಇಲ್ಲಿ ಏನು ಕನ್ಫರ್ಮೇಷನ್ ಮಾಡ್ತೀವಿ ಅದರಲ್ಲಿ ಇಮೇಲ್ ID ಕನ್ಫರ್ಮೇಷನ್ ಕೂಡ ಇರಬಹುದು. ಏನೇನು ಚೇಂಜಸ್ ಬರುತ್ತೆ ನೋಡೋಣ ಅನ್ನೋ ವಿಚಾರದಲ್ಲೇ ನಿನ್ನೆ ದಿಲ್ಲೋನ್ ಸರ್ ಕೂಡ ಹೇಳ್ತಾಯಿದ್ರು. ಸಪೋರ್ಟ್ ಸಿಸ್ಟಮ್ ಕೂಡ ಭಾಳ ಚೇಂಜ್ ಆಗಿದೆ. ಮೊದಲಿಗಿಂತ ತುಂಬ ಚೆನ್ನಾಗಿ ಸಪೋರ್ಟ್ ಸಿಸ್ಟಮ್ ಕೂಡ ಬರ್ತಾ ಇದೆ. ಹಾಗಾಗಿ ನಾವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕೂಡ 100% ನಾವಿಲ್ಲಿ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಯಾರನ್ನೂ ಕೂಡ ಇಲ್ಲಿ ಬಿಟ್ಟು ಹೋಗುವಂಥ ವಿಚಾರ ಇಲ್ಲ ಅನ್ನೋ ಮಾತನ್ನು ದಿಲ್ಲೋನ್ ಸರ್ ಹೇಳಿದರು. ಯಾಕಂದರೆ ನಾವು ಏನು ಲೀಡರ್ಸ್ ಇದ್ದೀವಿ, ನಾವು ಕೂಡ ಜನರಿಗೆ ಇನ್ನು ಮುಂದೆ ಭಾಳಷ್ಟು ಏನು ಅಪ್ಡೇಟ್ಸ್ಗಳಿರ್ಬೋದು, ಏನು ಟೆಕ್ನಿಕಲ್ ಇಶ್ಯೂಸ್ಗಳಿರ್ಬೋದು ಅವನ್ನೆಲ್ಲವನ್ನು ಕೂಡ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಒಂದು ಸರಿ ಲಾಗಿನ್ ಬರಲಿ, ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣ. ಇನ್ನು ಮುಂದೆ ದೊಡ್ಡ ಪಿಕ್ಚರ್ ಬರೋದಿದೆ. ಹಾಗಾಗಿ ಎಲ್ಲರೂ ಸೇರಿ ನಾವು ಕೆಲಸ ಮಾಡೋಣ ಅನ್ನೋ ವಿಚಾರದಲ್ಲಿ ನಿನ್ನೆ ದಿಲ್ಲೋನ್ ಸರ್ ಹೇಳ್ತಾಯಿದ್ರು. ಅದು ನಿಜ ಕೂಡ. ಯಾಕಂದರೆ ಸ್ನೇಹಿತರೆ, ಈಗ ಇಲ್ಲಿವರೆಗೆ ಏನಾಗಿತ್ತು ಅದು ಮ್ಯಾಟ್ರಲ್ಲ. ಇಲ್ಲಿವರೆಗೆ ಆಗಿದ್ದನ್ನು ನಾವು ಬಿಟ್ಟುಬಿಡೋಣ. ಇನ್ನು ಮುಂದೇನು ಬರೋದಿದೆ ಅದು ಭಾಳ ಬಿಗ್ ಟಾಸ್ಕ್ ಇದೆ.
ಹಾಗಾಗಿ ಕೆಲವು ಜನರದ್ದು ಈಗ ಲಾಗಿನ್ ಸ್ಟಾರ್ಟ್ ಆದ ನಂತರ ಕೆಲವು ಜನರದ್ದು ಭಾಳಷ್ಟು ಜನ ಈಗ ಲಾಗಿನ್ನನ್ನು ಮಾಡದೇ ಇದ್ದವರು ಇದ್ದಾರೆ, ಇನ್ನು ಸಾಕಷ್ಟು ಜನ ಮರ್ತೋದವ್ರು ಇದ್ದಾರೆ. ಇವೆಲ್ಲ ಏನೇನು ಚೇಂಜಸ್ ಆಗುತ್ತೆ, ಆ ಚೇಂಜಸ್ ಆದ ನಂತರ ನೆಕ್ಸ್ಟ್ ಟೆಕ್ನಿಕಲಿ ಥಿಂಗ್ಸ್ ಏನಿದ್ದಾವೆ ಅವು ಭಾಳಷ್ಟು ನಮ್ಮ ಮುಂದೆ ಇವತ್ತು ಇನ್ನು ಒಂದು ಕ್ವಶನ್ಗಳು ಬರೋ ಇದ್ದಾವೆ. ಹಾಗಾಗಿ ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ. ನಾವು ಎಲ್ಲ ಲೀಡರ್ಸ್ಗಳು ಕೂಡ ರೆಡಿ ಇದ್ದಾರೆ ಎಲ್ರಿಗೂ ಸಪೋರ್ಟ್ ಮಾಡಲಿಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ಭಾಳ ಪಾಸಿಟಿವ್ ಆಗಿರೋಣ. ವೆಬಿನಾರ್ಗಳಲ್ಲಿ ಹೆಚ್ಚು ಅಟೆಂಡ್ ಆಗಿ, ಯಾಕಂದರೆ ಇನ್ನು ಮುಂದಿನ ಏನು ದಿನಗಳಲ್ಲಿ ಏನು ಆ್ಯಪಲ್ ಬರೋ ಅಂಥ ಸಂದರ್ಭದಲ್ಲಿ ನಮಗೆ ಎಲ್ರಿಗೂ ಕೂಡ ಪಾಸಿಟಿವ್ ಆಗಿರೋದು ಇಂಪಾರ್ಟೆಂಟು, ಮತ್ತು ಎಲ್ರಿಗೂ ಕೂಡ ಅದಕ್ಕೆ ಅಪ್ಡೇಟನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಕೂಡ ಪಾಸಿಟಿವ್ ಆಗಿರೋಂಥ ನಿನ್ನೆ ದಿಲೋನ್ ಸರು ಕೂಡ ಅದರಲ್ಲಿ ಭಾಳ ಅದನ್ನೇ ಪದೇ ಪದೇ ಒತ್ತಿ ಹೇಳ್ತಾಯಿದ್ರು. ಸ್ನೇಹಿತರೆ, ನಿನ್ನೆ ನಡೆದಂಥ ಪ್ರೈಮ್ ಡಿಸ್ಕಷನ್ ಇದಿಷ್ಟ ವಿಚಾರ ಆಗಿತ್ತು. ಅದರಲ್ಲಿ ಭಾಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ. ಅದರಲ್ಲಿ ನೀವು ಆ ವಿಡಿಯೋನ ನೋಡಿದರೆ ನಿಮಗೆ ಅದು ಗೊತ್ತಾಗುತ್ತೆ. ಸೊ ನಾನು ಕನ್ನಡದಲ್ಲಿ ಎಷ್ಟು ಅದನ್ನು ಶಾರ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಿ. ಮತ್ತು ನೆಕ್ಸ್ಟ್ ಏನು ಅಪ್ಡೇಟ್ ಬರುತ್ತೆ ಎಲ್ಲರೂ ಕೂಡ ಮೀಟಿಂಗ್ಗಳಿಗೆ ಅಟೆಂಡ್ ಆಗಿ, ಏನು ಸರ್ದು ಮೀಟಿಂಗ್ ಇರುತ್ತೆ ಅಪ್ಡೇಟನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಥ್ಯಾಂಕ್ ಯು.